ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನಾನು ಹೇಳ್ದಂಗೆ ಪಂಚಾಯತ್ ರಾಜ್ ಆದಮೇಲೆ ಒಂದು MCQಸ್ಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳಿದೆ. ಸೊ ಇದೇ MCQಸ್ಗಳು ಈಗ ಸಾಲ್ವ್ ಮಾಡೋಣ. ಜೊತೆಗೆ ನೀವು ಆ ಒಂದು ಪಂಚಾಯತ್ ರಾಜ್ 1.5 hour ಪಂಚಾಯತ್ ರಾಜ್ ಕ್ಲಾಸ್ಗಳನ್ನ ನೋಡಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಕ್ಲಾಸ್ನ ಅಂದರೆ ಈ MCQ ಸೆಷನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ಯಾರಿಗಾರು ಸಮ್ಮರ್ ಶೀಟ್ಗಳಾದ್ರು ಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ₹1 ಅಂತ ಕೊಡ್ತಾಯಿದ್ದೀನಿ, 100 ರೂಪೀಸ್ ಆಗುತ್ತೆ. ಪ್ಲಸ್ ನಿಮಗೆ GS2, ನಿಮಗೆ UPSC GS2 ಏನಿದೆ ಅಥವಾ KS GS2 ಏನು ಸಿಲೆಬಸ್ ಇದೆ ಆ ಸಿಲೆಬಸ್ಗೆ ಪೊಲಿಟಿಕ್ ಗವರ್ನೆನ್ಸ್ ಏನು ನೋಟ್ಸ್ ಬೇಕು ಅದನ್ನು ನಾನು ಕೊಡ್ತಾಯಿದ್ದೀನಿ. ಅಂದರೆ ಸಮ್ಮರ್ ಶೀಟ್ ಜೊತೆಗೆ ಅದನ್ನು ಕೂಡ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ. ಸೊ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಶುರು ಮಾಡೋಣ. ಓಕೆ, ಮೊದಲನೇ ಕ್ವಶನು, 1972ರಲ್ಲಿ ಪಂಚಾಯಿತಿ ರಾಜ್ ಅವರ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ನೇಮಕಗೊಂಡ ಸಮಿತಿಯ ಅಧ್ಯಕ್ಷರಾಗಿದ್ದರು ಯಾರಪ್ಪ? 1997 ಇದೆ. ಇಂಗ್ಲೀಷಲ್ಲಿ ನೋಡಿ ಕ್ವಶನು, ಇಂಗ್ಲೀಷಲ್ಲಿ ಎ ಕಮಿಟಿ ವಾಸ್ ಅಪಾಯಿಂಟೆಡ್ ಇನ್ 1977 ಟು ರಿವ್ಯೂ ವರ್ಕಿಂಗ್ ಆಫ್ ದ ಪಂಚಾಯತ್ ರಾಜ್ ವಾಸ್ ಚೇರ್ಡ್ ಬೈ. ಸೊ 1977 ಅಂದ ತಕ್ಷಣ ನೀವು ಅಶೋಕ್ ಮೆಹ್ತಾ. ಹಾಗಾದರೆ ಬಲವಂತ್ ರಾಯ್ ಮೆಹ್ತಾ ಯಾವುದು ಯಾಕೆ ಬಂದಿತ್ತು? 1958. 57 ಕೊಡ್ತಾರೆ, ಬಟ್ 58 ರಿಪೋರ್ಟ್ ಕೊಡ್ತಾರೆ ಅಲ್ವಾ? ಓಕೆ ಸರಿ, ಇದು ಈಸಿ ಕ್ವಶನು. ಅಶೋಕ್ ಮೆಹ್ತಾ ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ ಇದೆ, ಸಾಲ್ವ್ ಮಾಡ್ತೀರಾ? ಮಾಡಿ, ಹೆಂಗಾದ್ರೆ ಟೈಮ್ ಕೊಡ್ತೀನಿ, ಕ್ವಶನ್ ಓದ್ತೀನಿ, ಮನಸ್ಸಿನಲ್ಲಿ ಅಂದ್ಕೊಳ್ಳಿ ಏನಿರ್ಬೋದು ಅಂತ. ಸೊ ಭಾರತೀಯ ಸಂವಿಧಾನದ ಯಾವ ವಿಧಿಯು ಪಂಚಾಯತಿ ರಾಜ್ ಸಂಸ್ಥೆಯನ್ನು ಒದಗಿಸುತ್ತದೆ? ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ದ ಇನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ ರಾಜ್? ಯಾವುದೊಂದು ಹೇಳ್ತೀರಾ? ಈಸಿ ಕ್ವಶನ್ ಇದು. ನಾನು ಪಂಚಾಯತ್ ರಾಜು ಸ್ಟಾರ್ಟಿಂಗೆಲ್ಲ ಹೇಳಿದ್ದೀನಿ ಅಂದ್ಕೊಳ್ತೀನಿ. ಪಂಚಾಯತ್ ರಾಜ್ ಸ್ಟಾರ್ಟಿಂಗ್ ಮಾಡ್ಬೇಕಾರೆಲ್ಲ ಡೀಟೇಲಾಗಿ ಹೇಳಿದ್ದೀನಿ ಯಾವ ಆರ್ಟಿಕಲ್ ಅಂತ. ಸೊ ಆರ್ಟಿಕಲ್ ಬಂದು ಆರ್ಟಿಕಲ್ 40. ಆರ್ಟಿಕಲ್ 40 ಇಸ್ ದ ಕರೆಕ್ಟ್ ಆನ್ಸರ್. ಆರ್ಟಿಕಲ್ 40 ಯಾಕೆ ಅಂತಂದರೆ ಇದು ನಮ್ಮ DPSP ಬರುತ್ತೆ ಅಲ್ವ, ಇದು DPSP ಡಿರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಲಿ ಗಾಂಧಿಯನ್ ಪ್ರಿನ್ಸಿಪಲ್ ಆಗಿ ಬಂದಿದೆ. ಗಾಂಧಿಯನ್ ಪ್ರಿನ್ಸಿಪಲ್ ಇದು, ಸರಿನಾ? DPSP ಆರ್ಟಿಕಲ್ 40ಲಿ ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ಸ್ ಅಂತ ಇದೆ, ಸರಿನಾ? ಓಕೆ, ನೆಕ್ಸ್ಟ್ ಇದು ಕೂಡ ಈಸಿ ಕ್ವಶನ್ ಇದು, ಅಂತ ಏನು ತುಂಬ ಕಷ್ಟ ಅನ್ಸಲ್ಲ ಇದು. ಸೊ ಮೂರನೇ ಕ್ವಶನು, ಕೆಳಗಿನ ಯಾವುಗಳಲ್ಲಿ ಯಾವುದು ಪಂಚಾಯತ್ ರಾಜ್ ಸಂಸ್ಥೆ ಅಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್? ಹೇಳ್ತಾರೆ ಯಾವುದು ಅಂತ? ಇದು ಈಸಿ ಕ್ವಶನು. ಗ್ರಾಮ ಸಭೆ ಓಕೆ, ಗ್ರಾಮ ಪಂಚಾಯತ್ ಓಕೆ, ನ್ಯಾಯ ಪಂಚಾಯತ್ ಓಕೆ, ಸಹಕಾರ ಸಂಘ ಇಲ್ಲಿ ನೋಡಿದರೆ ಗ್ರಾಮ ಸಭೆ ಇದೆ, ಪಂಚಾಯತ್ ಇದೆ, ನ್ಯಾಯ ಪಂಚಾಯತ್ ಇದೆ, ಕೋಆಪರೇಟಿವ್ ಸೊಸೈಟಿ. ನಾನು ಕ್ಲಾಸಲ್ಲಿ ಯಾವುದೇ ಥರ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಮಾತಾಡಿಲ್ಲ. ಸೊ ಇದು ಗುಂಪಿಗೆ ಸೇರಿದ ಪದ ಯಾವುದು ಅಂತಂದರೆ ಗ್ರಾಮ ಸಹಕಾರ ಸಂಘ ಅಂದರೆ ಕೋಆಪರೇಟಿವ್ ಸೊಸೈಟಿ. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಥವಾ ಯಾವಾಗ ಪರಿಚಯಿಸಲಾಯಿತು? ಹೇಳ್ತಾರೆ ಯಾವಾಗ ಅಂತ? ಈಗ ತಾನೇ ಹೇಳಿದೆ ಬಲವಂತ ರಾಯ್ ಇದು ಅಂತ. ಸೊ ಇದು ಯಾವಾಗ ಬಂತು ಅಂತಂದರೆ 1959. ಇದು 1957 ಬರಿತೀನಿ. ಇದು ಆನ್ಸರ್ ಬಂದು ವೆನ್ ವಾಸ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಅಂತಂದರೆ 1959 ಇಸ್ ಕರೆಕ್ಟ್ ಆನ್ಸರ್. ಯಾಕೆ ಅಂತಂದರೆ 1957 ಅವನ್ನ ಯಾರು ಬಲವಂತ ರಾಯ್ ಅವ್ರನ್ನ ಕರೆಸಿ ಇದು ಕೊಡು ಅಂತ ಹೇಳ್ತಾರೆ. ಅವರು 1958 ರಿಪೋರ್ಟ್ ಕೊಡ್ತಾರೆ, ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಇದು 1959 ಜಾರಿಗೊಳ್ಳುತ್ತೆ, ಆಯಿತಾ? 1959 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟು 5th ಕ್ವಶನ್ ನೋಡೋಣ. ಹಂಗಾದರೆ 5ನೇ ಕ್ವಶನ್ ಯಾವುದು ಅಂತ, ಕೆಳಗಿನ ಅವುಗಳಲ್ಲಿ ಯಾವುದು ಗ್ರಾಮ ಪಂಚಾಯತಿಗಳ ಆದಾಯದ ಮೂಲವಾಗಿದೆ? ಆದಾಯದ ತೆರಿಗೆಯಾಗಿದೆ. ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತು ಡ್ಯೂಟೀಸ್ ಅಂತಿದೆ. ಸೊ ಯಾವುದಿರ್ಬೋದು? 5ನೇದು ಮಾರಾಟ ತೆರಿಗೆ. ಪಂಚಾಯತಲ್ಲಿ ಮಾರಾಟ ಮಾಡ್ತಾರಾ? ಇಲ್ಲ. ವೃತ್ತಿಪರ ತೆರಿಗೆ? ಕರ್ತವ್ಯಗಳು? ಇಲ್ಲ. ನಂದು ಏನಿದೆ? ಆಪ್ಷನ್ ಎ ಆದಾಯ ತೆರಿಗೆ. ಓಕೆ, ತಪ್ಪು ಇದು. ಆದಾಯ ತೆರಿಗೆನೂ ಅಲ್ಲ, ಮಾರಾಟ ತೆರಿಗೆನೂ ಅಲ್ಲ, ವೃತ್ತಿಪರ ತೆರಿಗೆನೂ ಅಲ್ಲ, ಬಟ್ ಕರ್ತವ್ಯಗಳು ಡ್ಯೂಟೀಸ್ನ ಕರೆಕ್ಟ್ ಮಾಡ್ತಾರೆ ಅಲ್ವಾ? ಅಂದರೆ ಟ್ಯಾಕ್ಸ್ಗಳನ್ನ ಕರೆಕ್ಟ್ ಮಾಡ್ತಾರೆ. ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಿ ಅವರು ಒಂದು ಫಿನಾನ್ಸ್ನ ಬಿಲ್ಡ್ ಮಾಡ್ತಾರೆ. ಹೇಳಿದ್ದೀನಿ ಅದನ್ನು ಕೂಡ. ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಒಂದಷ್ಟು
ಪವರ್ಗಳನ್ನ ಕೊಡಬೇಕು ಅಂತ ಹೇಳಿದೆ ಪಂಚಾಯತ್ಗಳಿಗೆ. ಸೊ ನೆಕ್ಸ್ಟ್ 6ನೇ ಕ್ವಶನು, ಭಾರತ ಸಂವಿಧಾನವು ಪಂಚಾಯತಿ ರಾಜ್ ಚುನಾವಣೆಗಳನ್ನು ಒಂದು ಅಂತರದ ನಂತರ ನಿಯಮಿತವಾಗಿ ನಡೆಸಬೇಕು ಎಂದು ಆದೇಶಿಸುತ್ತದೆ. The Constitution of India mandates that the election of the Panchayat Raj should be held regularly after a gap of. ಈಸಿ ಇದು ಹೇಳ್ತೀರಾ? ಇದು ಕೂಡ ಈಸಿ ಕ್ವಶನ್. ಇದು ನೋಡಿದ ತಕ್ಷಣ ಹೇಳ್ತೀರಾ 5 ವರ್ಷ, 5 ಇಯರ್ಸು. ಸರಿನಾ? ಇದು ಕೂಡ ಈಸಿ ಕ್ವಶನ್ಸ್, ಏನಿಲ್ಲ. ಕ್ಲಾಸ್ ನೋಡಿರೋರಿಗೆ, ನನ್ನ ಕ್ಲಾಸ್ ನೋಡಿರೋರಿಗೆ ಇದು ತುಂಬ ಈಸಿ ಗುರು. ಬೇರೆಯವ್ರಿಗೂ ಈಸಿ ಇರುತ್ತೆ, ಬೇರೆ ಕ್ಲಾಸ್ಗಳು ನೋಡಿ ಆಗಲೇ ಪಂಚಾಯತ್ ಮುಗಿಸಿರೋರ್ಗೂ ಕೂಡ ಈಸಿನೇ. ಬಟ್ ಹೊಸ್ದಾಗಿ ನೋಡಿರೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ ಒಂದ್ಸತಿ ಆ ಕ್ಲಾಸ್ ನೋಡಿ, ನನ್ನ ಕ್ಲಾಸ್ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಂದರೆ ನನ್ನ ಚಾನಲ್ಗೆ ಹೋಗಿ ಅಲ್ಲೇ ಪಂಚಾಯತ್ ರಾಜ್ ಅಂತ ಈಗ ರೀಸೆಂಟಾಗಿ ಒಂದು ವೀಡಿಯೋ ಇದೆ, ಅದಾದ್ರು ನೋಡಿ. ನೆಕ್ಸ್ಟು 7ನೇ ಕ್ವಶನು, ಭಾರತೀಯ ಸಂವಿಧಾನದ 73ನೇ ತಿದ್ದುಪಡಿಯು ವ್ಯವಹರಿಸುತ್ತದೆ. ಇದು ದ 73rd ಅಮೆಂಡ್ಮೆಂಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್. ಯಾವುದ್ರ ಬಗ್ಗೆ ಹೇಳುತ್ತೆ? 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ ನಮ್ಮ ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತೆ. 73ನೇ ತಿದ್ದುಪಡಿ. ಆದರೆ ಮಸೂದೆ ಯಾವುದು ಹೇಳ್ತೀರಾ? ಮಸೂದೆ, ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿದೆ ನೋಡಿ, ಅದು ಯಾವ ಬಿಲ್ಲು ಅಂತ ಹೇಳಿ, ಕಮೆಂಟಲ್ಲಿ ಹೇಳಿ. ಇದು NDA 2017 ಬಂದಂಥ ಕ್ವಶನ್ ಇದು. ಸರಿನಾ? ಸೊ ಆನ್ಸರ್ ಇಸ್ ಪಂಚಾಯತ್ ರಾಜು. ಓಕೆ, ನೆಕ್ಸ್ಟ್ ಕ್ವಶನು 8ನೇ ಕ್ವಶನು. 8ನೇ ಕ್ವಶನ್ ನೋಡೋಣ ಹಂಗಾದ್ರೆ. 7ನೇ ಕ್ವಶನ್. ಓಕೆ. ಕೆಳಗಿನ ಯಾವ ರಾಜ್ಯವು 73ರ ನಂತರ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಪ್ರಾರಂಭಿಸಿತು? ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಸ್ಟಾರ್ಟೆಡ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಸೂನ್ ಆಫ್ಟರ್ ದ. ಸೊ ಇದು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ತಪ್ಪಾಗಿದೆ ಅನಿಸುತ್ತೆ. ಸೊ ಇಂಗ್ಲೀಷಲ್ಲಿ ನೋಡೋಣ ಇದನ್ನು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಸ್ಟಾರ್ಟೆಡ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಸೂನ್ ಆಫ್ಟರ್ ದ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಾಸ್ ಪಾಸ್ಡ್. 73ನೇ ತಿದ್ದುಪಡಿ ಆದಮೇಲೆ ಯಾವ ರಾಜ್ಯ ಫಸ್ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ, ಪಂಚಾಯತ್ ರಾಜ್ನ ಶುರು ಮಾಡ್ತು ಅಂತ ಕ್ವಶನ್ ಕೇಳಿದೆ. ಸೊ ಯಾವುದಿರ್ಬೋದು ಹೇಳ್ತೀರಾ? ಸೊ ಇದು ನಮ್ಮ ಹೆಮ್ಮೆಯ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲೇ 73ನೇ ತಿದ್ದುಪಡಿ ಆದಮೇಲೆ ಬಂತು. ಆದರೆ ಇಲ್ಲಿ ವಿತ್ ದ ಫಸ್ಟ್ ಅಂತ ಏನು ಕೇಳಿಲ್ಲ ಅಲ್ವಲ್ಲಿ, ಫಸ್ಟ್ ಅಂತ ಏನು ಕೇಳಿಲ್ಲ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾನೆ. ಸೊ ಅದೊಂದು ಸ್ಟೇಟ್ಗಳ ಹೆಸರು ಹೇಳ್ತೀನಿ, ಹಂಗೆ ನೀವು ನೋಟ್ ಮಾಡ್ಕೊಳ್ಳಿ ಯಾವ ಸ್ಟೇಟು 73ರ ತಿದ್ದುಪಡಿ ಆದಮೇಲೆ ಬಂತು ಅಂತ. ಸೊ ಕೇರಳ, ಕರ್ನಾಟಕ, ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ತಮಿಳ್ನಾಡು, ಮಧ್ಯಪ್ರದೇಶ. ಅಲ್ಲಿ ಬರಲ್ಲ ಇದನ್ನು. ಕೇರಳ, KL ಅಂತ ಬರ್ತೀನಿ, ಕೇರಳ, ಕರ್ನಾಟಕ, ಆಯಿತಾ. ನೆಕ್ಸ್ಟು ಸಿಕ್ಕಿಮ್ಮು, ನೆಕ್ಸ್ಟು ವೆಸ್ಟ್ ಬೆಂಗಾಲು, ನೆಕ್ಸ್ಟು ರಾಜಸ್ಥಾನು, ನೆಕ್ಸ್ಟು ತಮಿಳ್ನಾಡು, ನೆಕ್ಸ್ಟು MP ಮಧ್ಯಪ್ರದೇಶ. ಸೊ ಇಷ್ಟು ಸ್ಟೇಟ್ಗಳು 73ನೇ ತಿದ್ದುಪಡಿ ಆದಮೇಲೆ ಪಂಚಾಯತ್ ರಾಜ್ನ ಫಸ್ಟು ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವುದು ಅಂತಂದರೆ ಇದೆ. ಸರಿನಾ? ಅಶೋಕ್ ಮೆಹ್ತಾ ಅವರ ಒಂದು ರೆಕಮೆಂಡೇಷನ್ನ ಯೂಸ್ ಮಾಡಿಕೊಂಡು ಯಾವ್ಯಾವುದು 3 ರಾಜ್ಯ ಮಾತ್ರ ಅಶೋಕ್ ಮೆಹ್ತಾ ಅವರ ಒಂದಷ್ಟು ರೆಕಮೆಂಡೇಷನ್ ತೊಗೊಂಡು ಅಡಾಪ್ಟ್ ಮಾಡ್ಕೊಂಡಿತ್ತು. ಅದರಲ್ಲಿ ನಮ್ಮ ಕರ್ನಾಟಕನೂ ಒಂದು, ವೆಸ್ಟ್ ಬೆಂಗಾಲು ಒಂದು, ಕರ್ನಾಟಕ, ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶ ಇನ್ನೊಂದು ಬರುತ್ತೆ, ಆಯಿತಾ. ಅದು ಅಶೋಕ್ ಮೆಹ್ತಾ ಅವರ ಒಂದು ರೆಕಮೆಂಡೇಷನ್ ತೊಗೊಂಡು ಅದು ಕೂಡ ಅಡಾಪ್ಟ್ ಮಾಡ್ಕೊಂಡಿತ್ತಂತೆ. ಸರಿನಾ? ನೆಕ್ಸ್ಟು 9ನೇ ಕ್ವಶನು, ಅಶೋಕ್ ಮೆಹ್ತಾ ಸಮಿತಿಯು ಹೆಚ್ಚಿನ ಒತ್ತು ನೀಡಿತು. ಯಾವುದ್ರ ಬಗ್ಗೆ ಅಶೋಕ್ ಮೆಹ್ತಾ ಅವರು ಹೆಚ್ಚಿನ ಒತ್ತನ್ನು ನೀಡಿದ್ದು ಹೇಳ್ತಾರ? ಗ್ರಾಮ ಸಭಾ, ಮಂಡಲ್ ಸಭಾ, ತಾಲೂಕ್ ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್ತು ಹೇಳ್ತಾರೆ. 9ನೇದು ಜಿಲ್ಲಾ ಪರಿಷತ್ತು. 9ನೇ ಕ್ವಶನ್ಗೆ ಆನ್ಸರ್ ಬಂದು ಜಿಲ್ಲಾ ಪರಿಷತ್ತು. ಜಿಲ್ಲಾ ಪರಿಷತ್ ಇಸ್ ದ ಕರೆಕ್ಟ್ ಆನ್ಸರ್. ಅಶೋಕ್ ಮೆಹ್ತಾ ಅವರ ಒಂದು ಕಮಿಟಿಲಿ ಒಂದು ಹೇಳುತ್ತೆ, ಜಿಲ್ಲಾ ಪರಿಷತ್ಗೆ ಬಲವಂತರಾಯ್ ಮೆಹ್ತಾ ಅವರಲ್ಲಿ ತಾಲೂಕ್ ಮಟ್ಟದ್ದು ಅಂದರೆ ಇಂಟರ್ಮೀಡಿಯೇಟ್ ಬ್ಲಾಕ್ ಲೆವೆಲ್ ಇತ್ತಲ್ಲ, ಇಂಟರ್ಮೀಡಿಯೇಟ್ಗೆ ನೀವೇನು ಪವರ್ ಕೊಟ್ಟಿದ್ರಲ್ಲ, ಡಿಸಿಷನ್ ಮೇಕಿಂಗ್ ಪವರು ಅಥವಾ ಏನೋ ಒಂದು ಅಡ್ಮಿನಿಸ್ಟ್ರೇಟಿವ್ ಏನೋ ಪವರ್ ಕೊಟ್ಟಿದ್ರಲ್ಲ, ಆ ಪವರ್ನ ನೀವು ಜಿಲ್ಲಾ ಪರಿಷತ್ಗೆ ಕೊಡಿ. ಹಾಗಾದರೆ ಬಲವಂತರಾಯಲ್ಲಿ ಜಿಲ್ಲಾ ಪರಿಷತ್ಗೆ ಏನು ಹೇಳಿದ್ರಿ? ಅಡ್ವೈಸರಿ ಕಮಿಟಿ, ಅಡ್ವೈಸರಿ ಬಾಡಿಯಾಗಿ ಮಾಡಿತು ಜಿಲ್ಲಾ ಪರಿಷತ್ನ. ಬಲವಂತರಾಯ್ ಕಮಿಟಿಲಿ ಜಿಲ್ಲಾ ಪರಿಷತ್ನ ಅಡ್ವೈಸರಿ, ಸಲಹೆಗಾರರ ರೀತಿ ವರ್ಕ್ ಮಾಡೋ ರೀತಿ ಜಿಲ್ಲಾ ಪರಿಷತ್ನ ಇಟ್ಟಿದ್ರು. ಆದರೆ ಅಶೋಕ್ ಮೆಹ್ತಾ ಕಮಿಟಿಲಿ ಜಿಲ್ಲಾ ಪರಿಷತ್ಗೆ ಒಂದು ಸ್ಥಾನವನ್ನು ಕೊಡಿ, ಅಂದರೆ ಡಿಸಿಷನ್ ಮೇಕಿಂಗ್ ಪವರ್ನ ಕೊಡಿ ಅನ್ನೋ ರೀತಿ ಹೇಳ್ತದೆ.
ಸರಿನಾ? ಅದು ನೋಡಿರ್ತೀರ, ನೀವು ಕ್ಲಾಸ್ ನೋಡಿದರೆ ನಿಮಗೆಲ್ಲ ಈಸಿ ಇದು, ಪಟ್ 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 ಅಂತ ಹೇಳ್ತಾರೆ ನನ್ನ ಕ್ಲಾಸ್ ನೋಡಿದರೆ, ಅಥವಾ ನೀವು ಬೇರೆ ಕ್ಲಾಸ್ ನೋಡಿದರೂ ಈಸಿ. ಓಕೆ, 10ನೇ ಕ್ವಶನ್ ಬಂದಿದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ, ಗೊತ್ತಿದ್ರಾ? ಇನ್ನೂ ಇದೇ ಥರ ಒಂದು ಒಟ್ಟು 90-100 ಕ್ವಶನ್ ಇದೆ ಆಯಿತಾ. ಒಂದೇ ವೀಡಿಯೋದಲ್ಲಿ ಮಾಡೋದು ಬೇಡ, ಚಿಕ್ಕದಾಗಿ ಒಂದು 10-20 ಕ್ವಶನ್ ಸಾಲ್ವ್ ಮಾಡಿ ಕಂಪ್ಲೀಟ್ ಮಾಡೋಣ ಶನಿವಾರ ಗಂಟ. ಓಕೆ, ನೆಕ್ಸ್ಟು 10ನೇ ಕ್ವಶನ್ ಬಂದು, ಭಾರತದಲ್ಲಿ ಪಂಚಾಯತ್ ರಾಜ್ ಪ್ರತಿನಿಧಿಸುತ್ತದೆ ಯಾವುದ್ರ ಬಗ್ಗೆ ಹೇಳಿದೆ? ಪಂಚಾಯತ್ ರಾಜ್ ಇನ್ ಇಂಡಿಯಾ ರೆಪ್ರೆಸೆಂಟ್ಸ್ ಏನು? ಅಧಿಕಾರಗಳ ವಿಕೇಂದ್ರೀಕರಣ, ಜನರ ಭಾಗವಹಿಸುವಿಕೆ, ಸಮುದಾಯ ಅಭಿವೃದ್ಧಿ, ಇವೆಲ್ಲ. ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಪಾರ್ಟಿಸಿಪೇಷನ್ ಆಫ್ ದ ಪೀಪಲ್, ಕಮ್ಯುನಿಟಿ ಡೆವಲಪ್ಮೆಂಟ್, ಆಲ್ ಆಫ್ ದ ಅಬೌವ್. ಈಸಿ ಕ್ವಶನು. ಯಾವ್ದು ಹೇಳಿ? ಎಲ್ಲ, ಇವೆಲ್ಲ. ಯಾಕೆಂತಂದರೆ ನೀವು ಪಂಚಾಯತ್ ರಾಜನ್ನು ಇದರಲ್ಲಿ ನಾನು ಹೇಳಿದೆ, ಅಲ್ಲಿ ಅಶೋಕ್ ಮೆಹ್ತಾ ಅವ್ರಿಗೆ ಒಂದು ರೆಕಮೆಂಡೇಶನ್ ಇದ್ದಾಗ ಡಿಸೆಂಟ್ರಲೈಸೇಷನ್ ಆಫ್ ಪವರ್, GVK ರಾವ್ ಕಮಿಟಿ ತುಂಬ ಕಡೆ ನೋಡಿರ್ಬೋದು, ಡಿಸೆಂಟ್ರಲೈಸೇಷನ್ ಮಾಡಿ, ಯಾವುದೇ ಕಾರಣಕ್ಕೂ ಸೆಂಟ್ರಲೈಸ್ ಮಾಡಬೇಡಿ, ಡಿಸೆಂಟ್ರಲೈಸ್ ಮಾಡಿ. ಇದನ್ನು ಒಂಥರ ಲೋಕಲ್ ಗವರ್ನೆನ್ಸು, ಸೆಲ್ಫ್ ಗವರ್ನೆನ್ಸ್ ಥರ ಅವ್ರಿಗೆ ಒಂದಷ್ಟು ಡಿಸಿಷನ್ ಮೇಕಿಂಗ್ನ ಪವರ್ನ ಕೊಡಿ ಅನ್ನೋ ರೀತಿ ಹೇಳುತ್ತೆ. ಸೊ ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಇದೆ, ಹೌದು, ಜನಗಳ ಪಾರ್ಟಿಸಿಪೇಷನ್ನೇ ಮುಖ್ಯ. ನೆಕ್ಸ್ಟು ಕಮ್ಯುನಿಟಿ ಡೆವಲಪ್ಮೆಂಟು, ಹೌದು, ಆಲ್ ಆಫ್ ದಿಸ್. ಸೊ ಇದು ಆನ್ಸರ್ ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟು, ಭಾರತದಲ್ಲಿ ಪಂಚಾಯತ್ ರಾಜನ್ನು ಈ ಕೆಳಗಿನಂತೆ ಇಡಲಾಗಿದೆ. ಪಂಚಾಯತ್ ರಾಜ್ ಇನ್ ಇಂಡಿಯಾ ಈಸ್ ಲೈಡ್ ಡೌನ್ ಅಂಡರ್, ಇಲ್ಲಿ ಫಂಡಮೆಂಟಲ್ ರೈಟ್ಸು, DPSP, ಫಂಡಮೆಂಟಲ್ ಡ್ಯೂಟೀಸ್, ಎಲೆಕ್ಷನ್ ಕಮಿಷನ್ ಆ್ಯಕ್ಟ್, ಪಾಲಿಸಿ. ಇದು ಈಸಿನೇ. ಯಾವ್ದು ಹೇಳ್ತೀರಾ? ಫಸ್ಟ್ ಕ್ವಶನ್ ಹೇಳಿದೆ, ಫಸ್ಟ್ ಕ್ವಶನು, ಸೆಕೆಂಡ್ ಕ್ವಶನ್ ಹೇಳಿದ್ನಲ್ಲ, ಆಪ್ಷನ್ ಬಿ DPSP ಅಂತ. ಆರ್ಟಿಕಲ್ 40 ಮರ್ತ್ಕೋಬೇಡಿ, ಆರ್ಟಿಕಲ್ 40 ಇದೆ. ಆರ್ಟಿಕಲ್ 40ಲಿ ನಮ್ಮ DPSPಲಿ ಆರ್ಗನೈಸೇಷನ್ ಅಲ್ವಾ, ಯಾವುದು ಹೇಳ್ತೀನಿ ರೀ. ಆರ್ಟಿಕಲ್ 40 ಏನು ಹೇಳುತ್ತೆ ಅಂದರೆ ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ ಅಂತಿದೆ DPSPಲಿ. ಗಾಂಧಿಯನ್ ಪ್ರಿನ್ಸಿಪಲಲ್ಲಿ ಸಿಗುತ್ತೆ ನಿಮಗೆ. ಸೊ 12ನೇ ಕ್ವಶನ್ ಸಾಲ್ವ್ ಮಾಡೋಂಗಾದ್ರೆ ನೆಕ್ಸ್ಟು ಪಂಚಾಯತ್ ರಾಜ್ 3 ಹಂತದ ವ್ಯವಸ್ಥೆಯು ಒಳಗೊಂಡಿದೆ. ಯಾವುದಾದ್ರು? ಗ್ರಾಮ ಪಂಚಾಯತು, ಪಂಚಾಯತ್ ಸಮಿತಿ, ಬ್ಲಾಕ್ ಸಮಿತಿ. ಗ್ರಾಮ ಪಂಚಾಯತು, ಬ್ಲಾಕ್ ಸಮಿತಿ, ಜಿಲ್ಲಾ ಪರಿಷತ್ತು. ಗ್ರಾಮ ಪಂಚಾಯತು, ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್ತು. ಗ್ರಾಮ ಪಂಚಾಯತಿ, ಜಿಲ್ಲಾ ಪರಿಷತ್ತು, ಬ್ಲಾಕ್ ಸಮಿತಿ. ಯಾವ್ದು ಹೇಳ್ತಾರಾ? ಇಂಗ್ಲೀಷಲ್ಲೂ ಇದೆ, ಹೇಳಿ. 12ನೇದು ಇದು ಕೂಡ ಈಸಿ. ಯಾವುದು ಹೇಳ್ತಾರಾ? ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಒಂದು ಗ್ರಾಮ ಪಂಚಾಯತಿ ವಿಲೇಜಲ್ಲಿ ನೀವು ಇಂಟರ್ಮೀಡಿಯೇಟಲ್ಲಿ ಬ್ಲಾಕ್ ಲೆವೆಲ್ ನಿಮಗೆ ಪಂಚಾಯತ್ ಸಮಿತಿ ಅಂತ ಬರುತ್ತೆ, ಅಂದರೆ ತಾಲೂಕು ಮಟ್ಟದಲ್ಲಿ. ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಬರ್ತದೆ. ನೋಡಿ, ಇದು ಕೂಡ ಈಸಿ. ಕ್ಲಾಸ್ ನೋಡಿದರೆ ಪಟ್ ಅಂತ ನೀವು ಹೇಳ್ತಾ ಇರ್ತೀರ, ಮನಸ್ಸಿನಲ್ಲೇ ಖುಷಿ ಆಗ್ತಾ ಇರುತ್ತೆ ನಿಮಗೆ, ಏನು ಗುರು ಓದಿದ್ದೆಲ್ಲ ಬಂದೈತಲ್ಲ ಅಂತ. ಸರಿನಾ? ಆಯಿತು. 13ನೇ ಕ್ವಶನು, ಭಾರತದಲ್ಲಿ ಯಾರ ಶಿಫಾರಸ್ಸಿನ ಮೇರೆಗೆ ಪಂಚಾಯತ್ ರಾಜನ್ನು ಸ್ಥಾಪಿಸಲಾಯಿತು? ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಹೇಳ್ತಾರಾ? ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಕಮಿಟಿ ಆನ್ ದೋಸ್ ರೆಕಮೆಂಡೇಶನ್ ವಾಸ್ ದ ಪಂಚಾಯತ್ ರಾಜ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಇದು ಕೂಡ ಈಸಿ. ಫಸ್ಟ್ ಎಸ್ಟಾಬ್ಲಿಷು ಯಾರು ಹೇಳಿ? ಬಲವಂತರಾಯ್ ಅಲ್ವಾ? ಅವರ ಒಂದು ರೆಕಮೆಂಡೇಶನ್ಗಳಿಂದನೇ ಪಂಚಾಯತ್ ರಾಜ್ ಅನ್ನೋದು ಬಂತು. ಅದಾದಮೇಲೆ ಒಬ್ರಿಗೊಬ್ರು ರೆಕಮೆಂಡೇಶನ್ ಕೊಟ್ಕೊಂಡು, ಆಮೇಲೆ ಅಂದರೆ ಒಂದೊಂದು ಹೊಸ ರೆಕಮೆಂಡೇಶನ್ ಕೊಟ್ಕೊಂಡು ಏನು ಬೇರೆ ಬಂತು. ಬಟ್ ಫಸ್ಟ್ ಕೊಟ್ಟಿದ್ದು ಅಶೋಕ್ ಮೆಹ್ತಾ ಅವರು, ಸೆಕೆಂಡ್ ಕೊಟ್ಟಿದ್ದು ನಮ್ಮ ಅಶೋಕ್ ಮೆಹ್ತಾ ಅವರು. ಬಲವಂತರಾಯ್ ಮೆಹ್ತಾ ಫಸ್ಟು, ಸೆಕೆಂಡು ಅಶೋಕ್ ಮೆಹ್ತಾ. ಆಯಿತಾ? ಸೊ ನೆಕ್ಸ್ಟು 14ನೇ ಕ್ವಶನ್ ನೋಡೋಣ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಭಾರತದಲ್ಲಿ ಮೊದಲು ರಾಜಸ್ಥಾನ ಮತ್ತು ಎಲ್ಲಿ? ಪಂಚಾಯತ್ ರಾಜ್ ಸಿಸ್ಟಮ್ ವಾಸ್ ಫಸ್ಟ್ ಸ್ಟಾರ್ಟೆಡ್ ಇನ್ ಇಂಡಿಯಾ ಇನ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆಫ್ ರಾಜಸ್ಥಾನ್ ಆ್ಯಂಡ್ ಎಲ್ಲೆಲ್ಲಿ ಬಂತು? ಇದು ಕೂಡ ಕ್ಲಾಸಲ್ಲಿ ಲಕ್ಷ್ಮೀಕಾಂತಲ್ಲಿ ಬುಕ್ಕಲ್ಲಿದೆ. ಇದೆಲ್ಲೂ ನಾನು ಬೇರೆ ಕ್ವಶನ್ ಎತ್ಕೊಂಡಿಲ್ಲ, ಲಕ್ಷ್ಮೀಕಾಂತಲೇ ಕೇಳಿದಂತಹ ಕ್ವಶನ್ಗಳು. ಸೊ ರಾಜಸ್ಥಾನು ನಗೌರ್ ಡಿಸ್ಟಿಕಲ್ಲಿ ಫಸ್ಟ್ ಬಂತು, ಜೊತೆಗೆ ರಾಜಸ್ಥಾನ್ ನಗೌರ್ ಡಿಸ್ಟಿಕ್ ಆದಮೇಲೆ ನೆಕ್ಸ್ಟ್ ಬಂದಿದೆ ನಮ್ಮ ಆಂಧ್ರ ಪ್ರದೇಶಲ್ಲಿ ಆ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆಯಿತಾ? ಫಸ್ಟು ಬಲವಂತರಾಯ್ ಅವ್ರದ್ದು ಬಂದು ಗೊತ್ತಾ, ಬಲವಂತರಾಯ್ ಅವ್ರ ರೆಕಮೆಂಡೇಶನ್ ಬಂದಮೇಲೆ ಫಸ್ಟು ರಾಜಸ್ಥಾನ್ ತಗೊಳುತ್ತೆ. ನಗೌರ್ ಡಿಸ್ಟಿಕ್ಕು, NAGUAR, ನಗೌರ್ ಪ್ಲೇಸ್ ಯಾವುದೋ ಒಂದಿದೆ, ಅಲ್ಲಿ ಆ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆನ ಇಂಪ್ಲಿಮೆಂಟ್ ಮಾಡ್ತಾರೆ ಫಸ್ಟು. ಅದಾದಮೇಲೆ ಆಂಧ್ರ ಪ್ರದೇಶ ಆಯಿತು, ಅಷ್ಟೇ. ನೆಕ್ಸ್ಟು 15ನೇ ಕ್ವಶನು, ಇದು ಎಷ್ಟು ಈಸಿ ನೋಡಿ. ಪಂಚಾಯತ್ ಚುನಾವಣೆಗಳನ್ನು
ನಡೆಸುವ ನಿರ್ಧಾರವನ್ನು ಈ ಕೆಳಗಿನ ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಎ ಡಿಸಿಷನ್ ಟು ಕಂಡಕ್ಟ್ ದ ಪಂಚಾಯತ್ ಎಲೆಕ್ಷನ್ ಈಸ್ ಟೇಕನ್ ಬೈ ವಿಚ್ ಆಫ್ ದ ಫಾಲೋಯಿಂಗ್? ಹೇಳ್ತೀರಾ ಪಂಚಾಯತ್ ಎಲೆಕ್ಷನ್ ಕಮಿಷನ್ ಬರುತ್ತಾ? ಯಾವುದು ಹೇಳಿ? 15ನೇ ಕ್ವಶನು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ನ್ಯಾಯಾಧೀಶರು, ಚುನಾವಣಾ ಆಯೋಗ, ಯಾವುದು ಹೇಳಿ? 15ನೇದು. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್, ನೀವು ತಳ್ಳಿಬಿಡ್ತಿರಲ್ಲ ಎಲೆಕ್ಷನ್ ಕಮಿಷನ್ ಅಂತ, ಇದು ತಪ್ಪು. ಸೊ ಎಲೆಕ್ಷನ್ ಕಮಿಷನ್ ಮಾಡೋದು ಬರೀ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಪಾರ್ಲಿಮೆಂಟರಿ ಎಲೆಕ್ಷನ್ ಆಗಿರ್ಬೋದು, ಪ್ರೆಸಿಡೆಂಟ್ ಎಲೆಕ್ಷನ್ನು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು. ಸೊ ಇಷ್ಟೇ, ಜಾಸ್ತಿ ಎಲೆಕ್ಷನ್ ಮಾಡಲ್ಲ. ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟು ಈ ಪಂಚಾಯತ್ ಎಲೆಕ್ಷನ್ನ ಮಾಡುತ್ತೆ. ಸೊ ಆನ್ಸರ್ ಇಸ್ ಬಿ, ರಾಜ್ಯ ಸರ್ಕಾರ, ಸ್ಟೇಟ್ ಗೌರ್ಮೆಂಟು. ಸರಿನಾ? ಅಲ್ಲಿ ಹೇಳಿದ್ದೀನಿ ಸ್ಟೇಟ್ ಗೌರ್ಮೆಂಟು ಅಥವಾ ಸ್ಟೇಟ್ ಲೆಜಿಸ್ಲೇಚರು ಅದು ಇದು ಅಂತ ಏನೋ ಮಾತಾಡಿದ್ದೀನಿ, ತುಂಬ ಮಾತಾಡಿದ್ದೀನಿ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ದಯವಿಟ್ಟು ಒಂದ್ಸತಿ ಆ ವಿಡಿಯೋ ನೋಡಿ ಅಂತ ಹೇಳ್ತಾ, ಯಾಕಂದರೆ ನೆಕ್ಸ್ಟು PDO ಎಕ್ಸಾಮ್ ಬರ್ತಾ ಇದೆಯಲ್ಲ, ನೆಕ್ಸ್ಟು PDO KS ಎಕ್ಸಾಮು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಅದಕ್ಕೆ ಸ್ಕೋರ್ ಎಷ್ಟೊಂದು ನಿಮಗೆ ನೋಡಿ ಅಂತ ಹೇಳ್ತಾರೆ. ಆಯಿತಾ? 16ನೇ ಕ್ವಶನ್ ಏನು ಹೇಳುತ್ತಪ್ಪ? ಬ್ಲಾಕ್ ಮಟ್ಟದ ಪಂಚಾಯತ್ ಸಮಿತಿ ಏನಿದು? ಎ ಪಂಚಾಯತ್ ಸಮಿತಿ ಅಟ್ ಅ ಬ್ಲಾಕ್ ಲೆವೆಲ್ ಈಸ್ advisory body, administrative authority, a consultant committee, a supervisory authority. 16ನೇದು ಏನು ಹೇಳ್ತೀರಾ? ಸೊ ನಮ್ಮ ಈ ಪಂಚಾಯತ್ ಸಮಿತಿ ಅಂತೇನಿದೆ, ನೀವು ಬಲವಂತರಾಯಿ ಇದರಲ್ಲಿ ಹೇಳೋದಾದರೆ, ಬಲವಂತರಾಯ್ ಕಮಿಟಿಲಿ ಇದನ್ನು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಅಂತ ಮಾಡಿರ್ತಾರೆ. ಅದಾದಮೇಲೆ ಇದನ್ನು ಸೂಪರ್ವೈಸರಿ ಅಂದರೆ ಮೇಲ್ವಿಚಾರಣೆ, ಬಲವಂತರಾಯ್ ಆದಮೇಲೆ 73ನೇ ತಿದ್ದುಪಡಿ ಆದಮೇಲೆ ಆ ಒಂದು ಪಂಚಾಯತ್ ಸಮಿತಿನ ಸೂಪರ್ವೈಸರಿ ಅಥಾರಿಟಿಯಾಗಿ ಮಾಡುತ್ತೆ. ಪಂಚಾಯತ್ ಸಮಿತಿ ಅಟ್ ಅ ಬ್ಲಾಕ್ ಲೆವೆಲ್ ಈ ಸೂಪರ್ವೈಸರಿ ಅಥಾರಿಟಿ, ಅಂದರೆ ಮೇಲ್ವಿಚಾರಣಾ ಪ್ರಾಧಿಕಾರ ಅಂತ ಮಾಡುತ್ತೆ. ಆಯಿತಾ? ಓಕೆ. 17ನೇ ಕ್ವಶನ್ ಬಂತು ನೋಡಿ. 17ನೇ ಕ್ವಶನ್ ಮಾಡಿ. ದ ಮೈನ್ ಪರ್ಪಸ್ ಆಫ್ ದ ಪಂಚಾಯತ್ ರಾಜ್ ಈಸ್ ಏನಪ್ಪ? ಪಂಚಾಯತ್ ರಾಜ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಏನಿರ್ಬೋದು? ಒಂದು, ಜನರನ್ನು ರಾಜಕೀಯವಾಗಿ ಜಾಗೃತಗೊಳಿಸಬೇಕು, ಅವೇರ್ನೆಸ್ನ ಮೂಡಿಸಬೇಕು. ನೋಡಿ, ಟು ಮೇಕ್ ಅ ಪೊಲಿಟಿಕಲ್ ಕಾನ್ಷಿಯಸ್ನೆಸ್, ಇದೇ ಮೇನ್ ಉದ್ದೇಶ. ಜನಗಳಿಗೆ ರಾಜಕೀಯದ ಬಗ್ಗೆ ಹೇಳಬೇಕು. ಎಂಪ್ಲಾಯ್ಮೆಂಟ್, ಪಂಚಾಯತ್ ರಾಜಲ್ಲಿ ಎಂಪ್ಲಾಯ್ಮೆಂಟ್, ನರೇಗಾ ಓಕೆ, ನರೇಗಾದಲ್ಲಿದೆ, ಮನ್ರೇಗಾದಲ್ಲಿದೆ. ಸೊ ಅದು ಇದಕ್ಕೆ ಇದಾಗಲ್ಲ. ಅಗ್ರಿಕಲ್ಚರ್ ಪ್ರೊಡಕ್ಷನ್ ಬರಲ್ಲ, ಪಂಚಾಯತ್ ರಾಜ್ಗೆ ಬರಲ್ಲ. ಟು ಮೇಕ್ ಪೀಪಲ್ ಪಾರ್ಟಿಸಿಪೇಟ್ ಇನ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಇದು ಕೂಡ ಬರಲ್ಲ. ಪೊಲಿಟಿಕಲಿ ಕಾನ್ಷಿಯಸ್ನೆಸ್ ಅಂದರೆ ರಾಜಕೀಯವಾಗಿ ಜಾಗೃತಗೊಳಿಸಬೇಕು ಅನ್ನೋದು ಒಂದು ಉದ್ದೇಶ, ಮೇನ್ ಉದ್ದೇಶ. ಕೇಳ್ಬೋದು, ಈ ಕ್ವಶನ್ನು ನೋಡ್ಕೊಳ್ಳಿ. ಆಯಿತಾ? 18ನೇ ಕ್ವಶನು. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿರುವ ನ್ಯಾಯ ಪಂಚಾಯತಿಗಳು, ಇಂಗ್ಲೀಷಲ್ಲಿ ಹಾಕ್ಬಿಡ್ತೀನಿ ರೀ. ಪಂಚಾಯತಿ ರಾಜ್ ವ್ಯವಸ್ಥೆಯಲ್ಲಿರುವ ನ್ಯಾಯ ಪಂಚಾಯತಿಗಳು ರಾಜ್ಯದ ಹೊರತುಪಡಿಸಿ ಜೈಲು ಶಿಕ್ಷೆಯನ್ನು ನೀಡುವ ಅಧಿಕಾರವನ್ನು ಹೊಂದಿಲ್ಲ. ನ್ಯಾಯ ಪಂಚಾಯತ್ಸಿಂದ ಪಂಚಾಯತ್ ರಾಜ್ ಸಿಸ್ಟಮ್ ಹ್ಯಾವ್ ನೋ ಪವರ್ಸ್ ಆಫ್ ಅವಾರ್ಡಿಂಗ್ ಇಂಪ್ರಿಸನ್ಮೆಂಟ್ ಎಕ್ಸೆಪ್ಟ್ ಇನ್ ದ ಸ್ಟೇಟ್ ಆಫ್. ಹೇಳಿ. ಈ ಕ್ವಶನು ನೀವು ಲೋಕ್ ಅದಾಲತ್ಸಲ್ಲಿ ನ್ಯಾಯ ಪಂಚಾಯತಿಗಳ ಬಗ್ಗೆ ಮಾತಾಡಿದ್ದೆ ಅಲ್ಲಿ. ಸೊ ಅಲ್ಲಿ ನಿಮಗೆ ಒಂದಷ್ಟು GK ಕ್ವಶನ್ಗಳು ಅಲ್ಲೇ ಇದ್ದಾವೆ ಲಕ್ಷ್ಮೀಕಾಂತಲ್ಲಿ, ಅದು ಓದಿದರೆ ಗೊತ್ತಾಗುತ್ತೆ ನಿಮಗೆ. ಸೊ ಜಮ್ಮು ಕಾಶ್ಮೀರ್, ಆನ್ಸರ್ ಇಸ್ ಜಮ್ಮು ಕಾಶ್ಮೀರಲ್ಲಿ ಈ ಒಂದು ಇಂಪ್ರಿಸನ್ಮೆಂಟ್ ಅನ್ನೋ ಒಂದು ನ್ಯಾಯ ಪಂಚಾಯತಿಗೆ, ಇಂಪ್ರಿಸನ್ಮೆಂಟ್ ಅಂದರೆ ಜೈಲು ವಾಸ ಕೊಡೋ ಒಂದು ಪವರು ಜಮ್ಮು ಕಾಶ್ಮೀರಿಗೆ ಇಲ್ಲ. ವೆಸ್ಟ್ ಬೆಂಗಾಲ್ಗಿದೆ, ಮಹಾರಾಷ್ಟ್ರ ಇದೆ, ಬಿಹಾರ್ಗಿದೆ. ನೀವು ಹಂಗೆ ಸುಮ್ಮನೆ ಯೋಚನೆ ಮಾಡಿದ್ರು ಕೂಡ ಜಮ್ಮು ಕಾಶ್ಮೀರ ಅಂತ ಹಾಕ್ಬೋದು, ಯಾಕಂದರೆ ಇವೆಲ್ಲ ಸ್ಟೇಟ್ಗಳು. ಬಟ್ ಜಮ್ಮು ಕಾಶ್ಮೀರ UT ಅಂತನಾರು ಹಾಕ್ಬೋದಲ್ವ. ಕೆಳಗಿನ ಯಾವ ಭಾರತೀಯ ರಾಜ್ಯವು ಪಂಚಾಯತ್ ರಾಜ್ ಸಂಸ್ಥೆಯನ್ನು ಹೊಂದಿಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ನೋ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್? 19ನೇದು ಆಪ್ಷನ್ ಡಿ, ನಾಗಾಲ್ಯಾಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಯಾವ ಒಂದು ಇಂಡಿಯನ್ ಸ್ಟೇಟಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಇಲ್ಲ ಅಂತಂದರೆ ನಾಗಾಲ್ಯಾಂಡು. ಯಾಕೆಂದರೆ ಇವೆಲ್ಲ ಹಿಲ್ಲಿ ಏರಿಯಾ ಆಗಿರೋದ್ರಿಂದ. ಬರಿತೀನಿ ರೀ, ಇದು ಹಿಲ್ಲಿ ಏರಿಯಾ. ನನ್ನ ವಿಡಿಯೋ ಅದು ಪಂಚಾಯತ್ ರಾಜ್ ಸಿಸ್ಟಮ್ದು ಒಂದು ವಿಡಿಯೋ ಮಾಡಿದ್ದೀನಲ್ಲ ಲಕ್ಷ್ಮೀಕಾಂತು, ಅದರಲ್ಲಿ ಕೊನೆಯದ್ರಲ್ಲಿ ಹೇಳಿದ್ದೀನಿ ಹಿಲ್ಲಿ ಏರಿಯಾ ಬಗ್ಗೆ. ಸರಿನಾ? ಈ ನಾಗಾಲ್ಯಾಂಡು ಮತ್ತು ಕೆಲವೊಂದು ಇನ್ನೊಂದಷ್ಟು ಸ್ಟೇಟ್ಗಳಿದ್ದಾವೆ. ಸೊ ಅವೆಲ್ಲ ಸ್ಟೇಟ್ಗಳಲ್ಲಿ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮು ಇಲ್ಲ. ಎಕ್ಸಾಂಪಲ್ ಡಾರ್ಜಿಲಿಂಗಲ್ಲಿ ಗೋರ್ಖಾ ಹಿಲ್ ಏನೋ ಇದೆ, ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳಿದ್ದಾವೆ.
ಸೊ ಈ ಥರ ಒಂದಷ್ಟು ಏನದು ಎಕ್ಸೆಂಪ್ಷನ್ ಅಂತ ಏನೋ ಮಾಡಿದ್ದೀನಿ, ಎಕ್ಸೆಂಪ್ಷನ್ ಆಫ್ ಸ್ಟೇಟ್ಸ್ ಅಂತ ಏನೋ ಇದೆ, ಎಕ್ಸೆಪ್ಷನ್ ಸ್ಟೇಟ್ ಅಂತ. ಸೊ ಈ ಥರ ಕೆಲವೊಂದು ರಾಜ್ಯಗಳಿಗೆ ಪಂಚಾಯತ್ ರಾಜ್ ಸಿಸ್ಟಮ್ ಇಲ್ಲದೇ ಇರೋ ಕಾರಣಕ್ಕೆ ಪೀಸಾ ಆ್ಯಕ್ಟ್ ಅಂತ ತಗೊಬರ್ತಾರೆ. ಯಾಕೆ ಅಂತಂದರೆ ಈಗ ಪಂಚಾಯತ್ ರಾಜಲ್ಲಿ ಏನೇನು ಕೊಡ್ತಾರೆ ಕೆಲವೊಂದು ಸವಲತ್ತುಗಳು ಈ ಜಾಗಕ್ಕೂ ಕೊಡಬೇಕು, ಈ ಏರಿಯಾಗಳಿಗೂ ಕೊಡಬೇಕು ಅಂತ ಅಂದ್ಬಿಟ್ಟು ಪೀಸ್ ಆ್ಯಕ್ಟ್ ಅಂತ ತಂದು ಅಲ್ಲಿ ಇದು ಮಾಡ್ತಾರೆ. ಬಟ್ ಇನ್ನು ನಾನು ಪೀಸ್ ಆ್ಯಕ್ಟ್ ಬಗ್ಗೆ ನಾನು ಇನ್ನೂ ವೀಡಿಯೋಗಳನ್ನ ಮಾಡ್ತೀನಿ ಮುಂದೆ, ಸರಿನಾ? ಓಕೆ, ಲಾಸ್ಟ್ ಕ್ವಶನ್ ಈ ವಿಡಿಯೋದಲ್ಲಿ. ಇನ್ನೊಂದು 20 ಕ್ವಶನ್ ಥರ 2-3 ವೀಡಿಯೋದಲ್ಲಿ ಮಾಡ್ಕೊಂಡು ನಾವು ಅರ್ಥ ಮಾಡ್ಕೊಳ್ಳೋಣ, ಅಂದರೆ MCQ ಸಾಲ್ವ್ ಮಾಡೋಣ ಪಂಚಾಯತ್ ರಾಜ್. ಓಕೆನಾ? ಓಕೆ, ನೆಕ್ಸ್ಟು 73 ತಿದ್ದುಪಡಿ ಒಳಗೆ ಪಂಚಾಯತ್ ಏನೋ ಬೇರೆದಿದೆ, ಇದು 73 ಕನ್ನಡದಲ್ಲಿ ಏನೋ ಟ್ರಾನ್ಸ್ಲೇಷನ್ ತಪ್ಪಾಗಿದೆ. ಓಕೆ, 73 ಒಳಗಡೆ ಪಂಚಾಯತ್ಗಳಿಗೆ ನಿಯೋಜಿಸಬೇಕಾದ ಕಾರ್ಯಗಳು ಸಂವಿಧಾನದ ತಿದ್ದುಪಡಿಯನ್ನು ಉಲ್ಲೇಖಿಸಲಾಗಿದೆ. ಬೇಡ, ಇದು ಕನ್ನಡದಲ್ಲಿ ಏನೋ ಟ್ರಾನ್ಸ್ಲೇಷನ್ ತಪ್ಪಾಗಿದೆ, ಇಂಗ್ಲೀಷಲ್ಲಿ ನೋಡೋಣ. ಫಂಕ್ಷನ್ ಟು ಬಿ ಅಸೈನ್ಡ್ ಟು ಪಂಚಾಯತ್ಸ್ ಬೈ 73rd ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಮೆನ್ಷನ್ಡ್ ಇನ್. 73ನೇ ತಿದ್ದುಪಡಿಯಲ್ಲಿ ಒಂದಷ್ಟು ಫಂಕ್ಷನ್ಸ್ಗಳನ್ನ ಪಂಚಾಯತಿಗಳಿಗೆ ಕೊಟ್ಟಿದೆ. ಅದು ಯಾವ ಒಂದು ಸಂವಿಧಾನದ ಒಂದು ಸ್ಕೆಡ್ಯೂಲಲ್ಲಿ ಮೆನ್ಷನ್ ಆಗಿದೆ ಅಂತಿದೆ. ಸೊ ಪಂಚಾಯತ್ ರಾಜ್ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು, ಏನು ಅನ್ಕೋಬೇಕು ಅಂತಂದರೆ 73ನೇ ತಿದ್ದುಪಡಿ ಆರ್ಟಿಕಲ್ 243 ಟು 243O ಆಯಿತಾ. ಇನ್ನೇನು ಹೇಳಬೇಕು ಇದ್ರ ಜೊತೆಗೆ 11th ಸ್ಕೆಡ್ಯೂಲ್. ನನ್ನ ಸ್ಟೂಡೆಂಟ್ ಆಗಿದ್ದರೆ ನೀವು ನಾನು ಪಂಚಾಯತ್ ರಾಜ್ ಅಂದ ತಕ್ಷಣ ನೀವು ಇಷ್ಟೆಲ್ಲ ಹೇಳಬೇಕು. ಅಂದರೆ ಪಂಚಾಯತ್ ರಾಜ್ ಅಂದರೆ ಫಸ್ಟು 73ನೇ ತಿದ್ದುಪಡಿ ಆಯಿತಾ. ಆರ್ಟಿಕಲ್ ಬಂದು ಆರ್ಟಿಕಲ್ 40 ಇದೆ. 40 ಜೊತೆಗೆ ಈ ಒಂದು ಆರ್ಟಿಕಲ್ 73 ತಿದ್ದುಪಡಿ ಆದಮೇಲೆ 243ರಿಂದ 243O ಗಂಟ ಕೊಟ್ಟಿದ್ದಾರೆ. 11ನೇ ಸ್ಕೆಡ್ಯೂಲ್ ಕೊಟ್ಟಿದ್ದಾರೆ. ಜೊತೆಗೆ ಪಾರ್ಟ್ 9 ಅಂದರೆ ಈ ಥರನೂ ಬರೀಬೋದು. ಸೊ ಪಾರ್ಟ್ 9ಅಲ್ಲಿ ಈ ಒಂದು ಪಂಚಾಯತ್ ರಾಜ್ಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ಇಷ್ಟು ಸಹಿತ ನೀವು ಹೇಳಬೇಕು. ಇಷ್ಟು ಸಹಿತ ಯಾರು ಕೇಳಿದ್ರೆ, ಪಂಚಾಯತ್ ರಾಜ್ ಬಗ್ಗೆ ಯಾರು ಕೇಳಿದ್ರೆ 73ನೇ ತಿದ್ದುಪಡಿ ಆರ್ಟಿಕಲ್ 40 ಮತ್ತು 243ರಿಂದ 243O ಗಂಟ ಕೊಟ್ಟಿದ್ದಾರೆ. ಪಾರ್ಟ್ 9ಅಲ್ಲಿ ಈ ಒಂದು ಪಂಚಾಯತ್ ರಾಜನ್ನು ಇಟ್ಟಿದ್ದಾರೆ. ಜೊತೆಗೆ 11ನೇ ಸ್ಕೆಡ್ಯೂಲಲ್ಲಿ ಇದನ್ನು ಒಂದಷ್ಟು ಪವರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ B 11 ಸ್ಕೆಡ್ಯೂಲ್, 11ನೇ ಸ್ಕೆಡ್ಯೂಲ್ ಅಂತ. ಬಟ್ ಇಲ್ಲಿ ವೇಳಾಪಟ್ಟಿ ಅಂತಿದೆ, ಟ್ರಾನ್ಸ್ಲೇಷನ್ ತಪ್ಪಾಗಿದೆ, ಇದು ವೇಳಾಪಟ್ಟಿ ಅಲ್ಲ, 11ನೇ ಸ್ಕೆಡ್ಯೂಲ್ ಅಂತ ಹೇಳ್ತೀವಿ ಆಯಿತಾ. ಸೊ ಇಷ್ಟು ಬಂದು ಒಂದು ಸೆಟ್ ಆಗಿತ್ತು. ಇನ್ನೊಂದು ಸೆಟ್ ನಾನು ಇನ್ನೊಂದು 20 ಕ್ವಶನ್ಸು ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು 20 ಕ್ವಶನ್ ಅಂತ ಒಂದು 4 ಸೆಟ್ ಮಾಡಿಸ್ಬಿಡ್ತೀನಿ. ಶನಿವಾರದೊಳಗಡೆ ನಿಮಗೆ ಪಂಚಾಯತ್ ಬಗ್ಗೆ ಯಾವ ಕ್ವಶನ್ ಕೇಳಿದ್ರು ಮಾಡೋ ರೀತಿ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು.